ಹಾಯ್ ಹೆಲೋ ನಮಸ್ಕಾರ. ಟಿಯೋಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸೋಯಾ ಚಂಕ್ಸಿಂದ ಕಟ್ಲೆಟ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ. ಮೊದಲಿಗೆ ಸೋಯಾ ಚಂಕ್ಸನ್ನು ನೀರಲ್ಲಿ 5 ನಿಮಿಷ ಇಡಬೇಕು. ನಂತರ ಮಿಕ್ಸಿ ಜಾರಿಗೆ ಹಿಂಡಿ ಹಾಕಿ, ನಾನಿಲ್ಲಿ 2 ಪ್ಯಾಕೆಟ್ ಸೋಯಾ ಚಂಕ್ಸ್ ತಗೊಂಡಿದ್ದೇನೆ. ಈಗ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡುವ. ಫುಲ್ಲು ಗ್ರೈಂಡ್ ಆಗಲಿಕ್ಕಿಲ್ಲ, ಇಷ್ಟ ಆದರೆ ಸಾಕು. 2 ಆಲೂಗಡ್ಡೆ ಬೇಯಿಸಿದ, ನಾನು ಮೊದಲೇ ಎಲ್ಲವನ್ನು ಬೇಯಿಸಿಟ್ಕೊಂಡಿದ್ದೇನೆ. ಹಾಗೆ 2 ಕ್ಯಾರೆಟ್, 1 ಕಪ್ ಬಟಾಣಿ ಎಲ್ಲವನ್ನು ಸ್ಮ್ಯಾಶ್ ಮಾಡುವ. ಈಗ ಸ್ಮ್ಯಾಶ್ ಮಾಡಿದ ನಂತರ ಗ್ರೈಂಡ್ ಮಾಡಿದ ಸೋಯಾ ಚಂಕ್ಸ್ ಹಾಕಿ, ನಂತರ 1 ಕಟ್ ಮಾಡಿದ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಉಪ್ಪು, 2 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್, 1 ಸ್ಪೂನ್ ಗರಂ ಮಸಾಲ, 2 ಟೇಬಲ್ ಸ್ಪೂನ್ ಕೊರಿಯಂಡರ್ ಆ್ಯಂಡ್ ಜೀರಾ ಪೌಡರ್, ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ. ಚಾಟ್ ಮಸಾಲ 1 ಟೇಬಲ್ ಸ್ಪೂನ್ ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಕಟ್ಲೆಟ್ ಶೇಪಿಗೆ ಮಾಡಿಕೊಳ್ಳುವ. ನೋಡಿ, ಈ ಥರ ಮಾಡಿ. ನಾನು ಎಲ್ಲವನ್ನು ಮಾಡಿಟ್ಟುಕೊಂಡಿದ್ದೇನೆ. ಈಗ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದೊಂದೇ ಕಟ್ಲೆಟನ್ನು ಫ್ರೈ ಮಾಡಲಿಕ್ಕೆ ಇಡುವ. ಇದು ತವಾ ಫ್ರೈ ಆಗಬೇಕು. ನೋಡಿ, ಕಟ್ಲೆಟ್ ರೆಡಿಯಾಗಿದೆ. ಇದೇ ರೀತಿ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ನಮ್ಮ ಚಾನಲ್ನಲ್ಲಿ ಹೊಸ ತರಹದ ರೆಸಿಪಿ ವಿಡಿಯೋ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.